ಬೇಡ ಬರೆ. ಏನು ಯೋಚನೆ ಮಾಡ್ತಿದ್ರಿ? ಹೆಂಗೋ ಫೋನು ಕೈಗೆ ಸಿಕ್ಕಾಯ್ತು. ಇವಾಗ ನೋಡಿ ಫೋನಲ್ಲಿ ಏನೇನು ಮೆಸೇಜ್ ಇದ್ದಾವೆ, ಯಾರ್ಯಾರ ನಂಬರ್ ಇದೆ ಅಂತ ನೋಡಿ, ಯಾವ ಹುಡುಗಿ ನಂಬರ್ನ ಹುಡುಗರ ಹೆಸರಲ್ಲಿ ಸೇವ್ ಮಾಡ್ಕೊಂಡಿದ್ದೀನಿ ಅಂತೆಲ್ಲ ನೋಡಿ ಮೇಡಮರೇ. ನಿಮ್ಮ ಮಧ್ಯ ಬರ್ತಿದ್ದೀನಿ ಅಂತ ಅನ್ಕೋಬೇಡಿ ಮೇಡಮರೇ. ನಿಮ್ಮ ಸಂಸಾರನ ಸೇವ್ ಮಾಡ್ಕೋಬೇಕು ಅಂದರೆ ಫೋನಲ್ಲಿ ಸೇವ್ ಆಗಿರೋ ಹೆಸರುಗಳನ್ನ ನೋಡಬೇಕು. ಆದರೆ ಈ ಥರ ಒಬ್ಬರು ಮೊಬೈಲ್ ಚೆಕ್ ಮಾಡೋದು ತಪ್ಪು ಅಂತ ಅನಿಸುತ್ತೆ. ಅಯ್ಯ ದೇವ್ರೆ, ಅದೇನು ಹೇಳಬೇಕು ನಿಮ್ಮ ಬುದ್ಧಿಗೆ ಅಂತ. ಒಬ್ರು ತಪ್ಪು ಮಾಡಿದಾಗ ತಪ್ಪನ್ನು ಕಂಡುಹಿಡಿಯೋದು ತಪ್ಪಲ್ಲ ಮೇಡಮರೇ. ತಪ್ಪನ್ನು ತಪ್ಪಿಂದಲೇ ತಿದ್ದಬೇಕು, ಮುಳ್ಳನ್ನು ಮುಳ್ಳಿಂದಲೇ ತೆಗಿಬೇಕು. ಮೊಬೈಲಲ್ಲಿ ಮುಳುಗೋಗಿರ್ತಾರಲ್ಲ ಮೇಡಮರೇ, ಅವ್ರನ್ನ ಮೊಬೈಲಿಂದಲೇ ಹಿಡಿಬೇಕು. ನೀವು ಅದೆಲ್ಲ ಯೋಚನೆ ಮಾಡಬೇಡಿ ಮೇಡಮರೇ. ನೋಡಿ ಫೋನ್ ನೋಡಿ, ಫೋನ್ ನೋಡಿದರೆ ನಿಮಗೆ ಎಲ್ಲ ಸತ್ಯಗಳು ಅರ್ಥ ಆಗುತ್ತೆ. ನಾನು ನನ್ನ ಗಂಡನ ಹೆಂಗೆ ಕಳ್ಕೊಂಡಿತ್ತು, ನನ್ನ ಸಂಸಾರದ ಥರ ನಿಮ್ಮ ಸಂಸಾರ ಆಗಬಾರ್ದು ಮೇಡಮರೇ. ಸುಬ್ಬುಗೆ ನನ್ನ ಮೇಲೆ ಮೊದಲಿನ ಹಾಗೆ ಪ್ರೀತಿ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ. ಇತ್ತೀಚೆಗೆ ನಿನ್ನ ಗಮನ ಬೇರೆ ಕಡೆ ಇದೆ. ಹಾಗಾದ್ರೆ ನನಗಿಂತ ಮುಖ್ಯವಾಗಿ ನಿನ್ನ ಲೈಫಲ್ಲಿ ಬೇರೆ ಯಾರೋ ಇದ್ದಾರೆ ಅನ್ನಿಸ್ತಾ ಇದೆ ನನಗೆ. ಅದು ಅಲ್ಲದೆ ನಂಬಿಕೆ ಅನ್ನೋದು ಮನಸ್ಸಲ್ಲಿ ಇರಬೇಕು, ಫೋನಲ್ಲ. ಅದು ಅಲ್ಲದೆ ಈಗಿನ ಕಾಲದಲ್ಲಿ ಒಬ್ರು ಮೊಬೈಲ್ ಇನ್ನೊಬ್ರಿಗೆ ಯಾರು ಕೊಡ್ತಾರೆ? ನನಗೆ ಯಾವ ಭಯನೂ ಇಲ್ಲ. ನಾನು ನನ್ನ ಫೋನ್ ನಿನಗೆ ಕೊಡ್ತೀನಿ. ಧನು, ಅಪ್ಪ ಏನಪ್ಪ ಇದೆಲ್ಲ? ನಮ್ಮನೇಲಿ ಯಾಕಪ್ಪ ಹೀಗೆಲ್ಲ ಆಗ್ತಾ ಇದೆ? ನಮ್ಮ ಸುಬ್ಬು ಮತ್ತು ಶ್ರಾವಣಿ ಮೇಡಮ್ ಅವರು ಶಿವ ಪಾರ್ವತಿ ಥರ ಇದ್ದಂಗಿದ್ದವ್ರಪ್ಪ. ಈಗ ಅವ್ರ ಮಧ್ಯೆನೇ ಮನಸ್ತಾಪ ಬರೋದಂದ್ರೆ ಏನಪ್ಪ? ಆ ಸಾಕ್ಷಾತ್ ಶಿವ ಪಾರ್ವತಿ ಮಧ್ಯನೂ ಮನಸ್ತಾಪ ಬಂದಿತ್ತು ಕಣಮ್ಮ. ಈ ಮನಸ್ತಾಪ ಅನ್ನೋದು ಕಪ್ಪು ಮೋಡ ಇದ್ದ ಹಾಗೆ. ಆ ಮೋಡ ಒಂದಲ್ಲ ಒಂದಿನ ಕರಗುತ್ತೆ, ನೀರಾಗಿ ಸುರಿದು ಹೋಗುತ್ತೆ, ಮತ್ತೆ ಯಾವತ್ತೋ ಒಂದಿನ ಮೋಡ ಗಟ್ಟುತ್ತೆ. ಮನುಷ್ಯನಿಗೆ ಕೋಪ, ಆವೇಶ, ದುಃಖ, ನಂಬಿಕೆ, ಅನುಮಾನ ಇವೆಲ್ಲ ಸಹಜವಾದ ಗುಣಗಳು ಕಣಮ್ಮ. ಅಪ್ಪ ನನಗಿಂತ ಮಾತುಗಳು ಯಾವುದೂ ಅರ್ಥ ಆಗಲ್ಲ ಅಪ್ಪ. ಆದರೆ ಒಂದಂತೂ ನಿಜ, ನಮ್ಮ ಸುಬ್ಬು ಮತ್ತು ಶ್ರಾವಣಿ ಮೇಡಮ್ ಅವ್ರ ಮೇಲೆ ಯಾರ್ದೋ ಕೆಟ್ಟ ಕಣ್ಣು ಬಿದ್ದಿದೆ. ಅವ್ರ ಪ್ರೀತಿಗೆ ಯಾರ್ದೋ ದೃಷ್ಟಿ ತಾಗಿದೆ ಅಪ್ಪ. ಅಲ್ಲ, ಅವ್ರು ಯಾವತ್ತೂ ಒಬ್ರನ್ನೊಬ್ರು ಬಿಟ್ಕೊಟ್ಟವ್ರಲ್ಲ, ಹಾಗೆ ಯಾವತ್ತೂ ಒಬ್ಬರ ಮೇಲೆ ಒಬ್ಬರು ಅನುಮಾನ ಪಟ್ಟವರು ಅಲ್ಲಪ್ಪ. ಅಂಥದ್ರಲ್ಲಿ ಈ ಥರ ಮಾತಾಡೋದು ಅಂದರೆ ಇದ್ಯಾಕೋ ಒಳ್ಳೆ ಲಕ್ಷಣ ಅಂತ ಅನಿಸ್ತಾ ಇಲ್ಲಪ್ಪ. ಅದರಲ್ಲೂ ಲಲಿತಾದೇವಿ ಅಮ್ಮವರು ಊರಲ್ಲೇ ಇದ್ದಾರೆ. ಅವ್ರ ಕಿವಿಗೇನಾದರೂ ಈ ವಿಷಯ ಬಿದ್ದರೆ? ನೋಡು ಮಗಳೇ, ಪ್ರೀತಿಯಲ್ಲಿ ಜಾಸ್ತಿ ಇರುತ್ತೋ ಅಲ್ಲಿ ಇಂಥ ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ಅವರಿಬ್ಬರು ಸಂಬಂಧ ನಾವು ಮಾಡಿರೋದಲ್ಲ, ಸಾಕ್ಷಾತ್ ಆ ಭಗವಂತನೇ ಮಾಡಿರೋದು. ನಾವು ಚಿನ್ನ ತಗೊಳ್ಳೋಕ್ಕೆ ಅಂಗಡಿಗೆ ಹೋದರೆ ಚಿನ್ನ ಪರೀಕ್ಷೆ ಮಾಡಿ ತಗೊಳ್ತೀವಿ. ನಾವು ಪರೀಕ್ಷೆ ಮಾಡಿದ ಮಾತ್ರಕ್ಕೆ ಚಿನ್ನದ ಬೆಲೆ ಕಮ್ಮಿ ಆಗಿಬಿಡುತ್ತಾ, ಅಥವಾ ಚಿನ್ನಕ್ಕೆ ಅವಮಾನ ಆಗುತ್ತಾ? ಇಲ್ಲ. ಜೀವನ ಅಂದಮೇಲೆ ಇಂಥ ಪರೀಕ್ಷೆಗಳೆಲ್ಲ ಬರ್ತಾ ಇರುತ್ತೆ. ಇಂಥ ಪರೀಕ್ಷೆಗಳಿಂದ ಪ್ರೀತಿ ಗಟ್ಟಿಯಾಗುತ್ತೆ, ಪ್ರೀತಿ ಬೆಲೆ ಹೆಚ್ಚಾಗುತ್ತೆ, ಪ್ರೀತಿ ಸತ್ಯ ಅಂತ ಗೊತ್ತಾಗುತ್ತೆ.